ಅನಿಸ್ತು? ತುಂಬಾ ಖುಷಿ ಆಯ್ತು. ಬೇರೆ ಬೇರೆ ಏರಿಯಾದಿಂದ ಬಂದಿದ್ದಾರೆ. ಸೊ ನಾವು ನಿಯರ್ ಬೈ ಕೆಂಗೇರಿ ಮತ್ತೆ ನಾಗರಬಾವಿ ನೋಡ್ತಾ ಇದ್ವಿ. ಸೊ ಬಟ್ ಓವರ್ ಆಲ್ ನೋಡಿದಾಗ ಇಂಜಿನಿಯರಿಂಗ್ ಪ್ಲಸ್ PU ಎರಡಕ್ಕೂ ಹೆಲ್ಪ್ ಆಗತ್ತೆ. ಸೊ ತುಂಬಾ ಕಾಲೇಜ್ ಈಗ ಸಾಕಷ್ಟು ಡೌಟ್ ಇರುತ್ತೆ, ಯಾವ ಕಾಲೇಜಿಗೆ ಹೋಗ್ಬೇಕು, ಹೌದು ಬೇರೆ ಕಾಲೇಜಲ್ಲಿ ಎಷ್ಟು ಫೀಸ್ ಇದೆ, ಈ ಕಾಲೇಜಲ್ಲಿ ಕನ್ಫ್ಯೂಸ್ ಇರುತ್ತೆ, ಈಗೆಲ್ಲ ಒಂದೇ ಕಡೆ ಇದಾವೆ. ಹೌದು ಯಾವ ತರ ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಹೌದು ನಾವು ಓವರ್ ಆಲ್ ನೋಡಿದಾಗ ಕೆಲವೊಂದ್ ಕಡೆ ಫೀಸ್ ಸ್ಟ್ರಕ್ಚರ್ ಹೇಳ್ತಾರೆ, ಮತ್ತೆ ಅಲ್ಲಿ ಒಳಗಡೆ ಹೋದ್ಮೇಲೆ ಇನ್ನೊಂದ್ ರೀತಿ ಇರುತ್ತೆ. ಬಟ್ ಓವರ್ ಆಲ್ ಇಲ್ಲಿ ಚೆಕ್ ಮಾಡಿದಾಗ ಈಸಿ ಅನ್ಸುತ್ತೆ. ಅಂದ್ರೆ ನಮ್ಗೆ ಸೆಲೆಕ್ಷನ್ ಮಾಡೋಕೆ ತುಂಬಾ ಈಸಿ ಆಗುತ್ತೆ ಸರ್. ನಿಮ್ಮ ಹೆಸರು? ಮಲ್ಲಿಕಾ ಶೆಟ್ಟಿ. ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಎಜುಕೇಶನ್ ಎಕ್ಸ್ಪೋ ನಡೀತಾ ಇದೆ, ನಿನ್ನೆಯಿಂದ ಆರಂಭವಾಗಿದೆ. ಸುಮಾರು 60ಕ್ಕೂ ಹೆಚ್ಚು ಸ್ಟಾಲ್ಗಳಿದ್ದಾವೆ. ನಿಮಗೆ ಯಾವ ತರ ಉಪಯೋಗ ಆಯ್ತು ಅಂತ ನಮಗೆ ಎಲ್ಲ ಕಾಲೇಜ್ಗಳ ಇದನ್ನ ಪಡೆಯುವುದಾಗ? ಓಕೆ, ಫಸ್ಟ್ ಆಫ್ ಆಲ್ ನಮಸ್ತೆ. ನಾವು ಇನ್ಫ್ಯಾಕ್ಟ್ ಮೈಸೂರಿಂದ ಬಂದಿರೋದು. ನಾವು ಇದನ್ನು ಪೇಪರಲ್ಲಿ ನೋಡಿ ನಮಗೆ ಉಪಯೋಗ ಆಗ್ಬೋದು ಅಂತ ಬಂದಿದ್ದೀವಿ. ಆ್ಯಂಡ್ ಇನ್ನೊಂದು ಏನು ಅಂತಂದ್ರೆ, ನಮ್ಮ ಮಗ ಇವಾಗ ಸೆಕೆಂಡ್ PUC ಎಕ್ಸಾಮ್ಸ್ ಬರೆದಿದ್ದಾನೆ. ಸೊ ಎಲ್ಲ ಯೂನಿವರ್ಸಿಟೀಸ್ ಒಂದೇ ಪ್ಲ್ಯಾಟ್ಫಾರ್ಮಲ್ಲಿ ಇರೋದು ಯಾವ ಟೈಮಲ್ಲಿ ಸಿಗಲ್ಲ. ಬಿಕಾಸ್ ನಮಗೆ ಮೇಯ್ನಾಗಿ ಇಂಜಿನಿಯರಿಂಗ್ ಅಷ್ಟೇ ಗೊತ್ತಿರುತ್ತೆ. ಅದರಲ್ಲಿ ಇವಾಗ ಕಂಪ್ಯೂಟರ್ ಸೈನ್ಸ್, ಡೇಟಾ ಸೈನ್ಸ್, AI, ML, ಡೇಟಾಸ್ ಆ ಥರದ್ದು ಮಾತ್ರ ಗೊತ್ತಿರುತ್ತೆ. ಬಟ್ ಇಲ್ಲಿ ಬಂದು ನಮ್ಗೆ ಗೊತ್ತಾಯಿತು ಬ್ರಾಂಚಸ್ ಅದಕ್ಕಿಂತ ಬೇರೆ ಥರದ ವಿಭಿನ್ನವಾದ ಬ್ರಾಂಚಸ್ ಇದೆ ಅಂತ ನಮ್ಗೆ ಗೊತ್ತಾಗಿದೆ. ಮತ್ತು ಚೂಸ್ ಮಾಡೋಕ್ಕೂ ಗೊತ್ತಾಗುತ್ತೆ. ಮತ್ತು ನಾವು ಯಾರನ್ನೋ ಕೇಳಿಬಿಟ್ಟು ಫೀಸ್ ಸ್ಟ್ರಕ್ಚರ್ ಹೈ ಇರುತ್ತೆ, ಇಷ್ಟು ತೆಗಿಬೇಕು ಅಂತೆಲ್ಲ ಇರುತ್ತೆ. ಬಟ್ ಇಲ್ಲಿ ಬಂದ ಮೇಲೆ ಗೊತ್ತಾಗುತ್ತೆ ಒಂದು ಫೀಸ್ ಕಾನ್ಸೆಪ್ಟ್ ಎಷ್ಟಿರುತ್ತೆ, CET ಥ್ರೂ ಬಂದರೆ ಎಷ್ಟು, ಅವರ ಎಕ್ಸಾಮ್ಸ್, ಅವರ ಮ್ಯಾನೇಜ್ಮೆಂಟ್ ಎಕ್ಸಾಮ್ಸ್ ಥ್ರೂ ಬಂದರೆ ಎಷ್ಟಿರುತ್ತೆ ಅಂತ ಗೊತ್ತಾಗುತ್ತೆ. ಮೋರ್ ಓವರ್ ಈ ಪ್ಲ್ಯಾಟ್ಫಾರ್ಮ್, ಇದೊಂದು ಎಜುಕೇಷನ್ ಎಕ್ಸ್ಪೋ ಇಟ್ಟಿರೋದು ತುಂಬ ಅನುಕೂಲ ಆಗುತ್ತೆ ಅಂತ ಅನಿಸುತ್ತೆ. ಯಾಕಂದರೆ ನಮಗೆ ವೈಡ್ ರೇಂಜ್ ಆಫ್ ಐಡಿಯಾಸ್ ಬರುತ್ತೆ, ಎಲ್ಲಿ ಕಾಂಟ್ಯಾಕ್ಟ್ ಮಾಡಬೇಕು. ಮತ್ತು ಇಂಡಿವಿಜುವಲ್ ಕೌನ್ಸಿಲಿಂಗ್ ಇರೋದ್ರಿಂದ ನಮಗೆ ಇಂಡಿವಿಜುವಲ್ ಆಗಿ ನಮ್ಗೆ ಏನಾದರೂ ಡೌಟ್ ಇದ್ದರೆ ಕ್ಲಾರಿಫಿಕೇಶನ್ಸ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಅಂತ ಅನಿಸುತ್ತೆ. ತುಂಬ ಹೆಲ್ಪ್ಫುಲ್ ಆಗಿದೆ. ಥ್ಯಾಂಕ್ ಯು. ನನ್ನ ಹೆಸರು ಕಾವೇರಿ. ಥ್ಯಾಂಕ್ ಯು. ಶ್ರೀ ಸಿದ್ಧಾರ್ಥ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಿಂದ ತುಮಕೂರು, ಅಲ್ಲಿಂದ ಬಂದಿದ್ದೀವಿ. ಥ್ಯಾಂಕ್ ಯು ಡೆಕ್ಕನ್ ಹೆರಾಲ್ಡ್ ಅಂಡ್ ನ್ಯೂಸ್ ಫೆಸ್ಟ್. ನಮ್ಮಲ್ಲಿ 12 ಕೋರ್ಸ್ಗಳಿದೆ. ಇಲ್ಲಿ ನಾವು ತುಮಕೂರು ಭಾಗದಿಂದ ಬಂದಿರೋದ್ರಿಂದ, ಅಂಡ್ ಆಲ್ಸೋ ಇಟ್ಸ್ ಇನ್ ಡೀಮ್ಡ್ ಯೂನಿವರ್ಸಿಟಿ, ಸೆಂಟ್ರಲ್ ಯೂನಿವರ್ಸಿಟಿ, ಎಸ್ಟಾಬ್ಲಿಷ್ಡ್ ಇನ್ 2009, ಸಿದ್ಧಾರ್ಥ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಅಂತ. ನಮ್ಮ ಕಾಲೇಜು ಸಿದ್ಧಾರ್ಥ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 1979ರಿಂದ ಸ್ಟಾರ್ಟ್ ಆಗಿದೆ. ಈಗಿರೋ ಕೋರ್ಸಸ್ಸಲ್ಲಿ 12 ಕೋರ್ಸಸ್ ಇದೆ. ಕಂಪ್ಯೂಟರ್ ಸೈನ್ಸ್ ಇದೆ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇದೆ, ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್. ಈಗ ಹೊಸ ಕೋರ್ಸಸ್ಸಲ್ಲಿ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಸೈಬರ್ ಸೆಕ್ಯೂರಿಟಿ, ಕಂಪ್ಯೂಟರ್ ಸೈನ್ಸ್ ಇನ್ ಡೇಟಾ ಸೈನ್ಸ್, ಕಂಪ್ಯೂಟರ್ ಸೈನ್ಸ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ robotics and ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ. ಈವನ್ ನಮ್ಮಲ್ಲಿ ಮಾಸ್ಟರ್ಸ್ ಆಫ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ and also master of applications, computer applications, and also we are going to run even MTech programs and also PhD programs in all disciplines. Parents ಅವರು ಬಂದು ಹಾಸ್ಟೆಲ್ ಫೆಸಿಲಿಟೀಸ್ ಯಾವ ಥರ ಇದೆ, ಮತ್ತು ಕೋರ್ಸಸ್ ಬಗ್ಗೆ ಎಲ್ಲ ಕೇಳ್ತಾರೆ. ಮತ್ತು ಸೆಂಟ್ರಲ್ ಯೂನಿವರ್ಸಿಟಿ ಅಂದರೆ ಏನು, ಆಮೇಲೆ ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಅಫಿಲಿಯೇಟೆಡ್ ಕಾಲೇಜ್ ಅಂಡ್ ದ ಡೀಮ್ಡ್ ಯೂನಿವರ್ಸಿಟಿ and autonomous colleges anta ella doubts keltare. We are clarified completely, and now the trend started, education trend started for the deemed central universities. So ಅದನ್ನೆಲ್ಲ ಪ್ರತಿಯೊಂದನ್ನು ಅವ್ರಿಗೆ ಕೌನ್ಸಿಲಿಂಗ್ ಮಾಡಿ ಅವ್ರಿಗೆ ಹೇಳಿ ತುಂಬ ಚೆನ್ನಾಗಿ ಅವ್ರು ರೆಸ್ಪಾನ್ಸ್ ಮಾಡಿದ್ದಾರೆ. ಇದು ಈ ಥರ ನಡೆಸೋದ್ರಿಂದ ತುಂಬ ಒಳ್ಳೆಯದಾಗಿದೆ. ನನ್ನ ಹೆಸರು ಡಾಕ್ಟರ್ ರವೀಂದ್ರ ಸಾಗರ್ ಅಂತ, ಅಸೋಸಿಯೇಟ್ ಪ್ರೊಫೆಸರ್ ಇನ್ ಡಿಪಾರ್ಟ್ಮೆಂಟ್ ಆಫ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಅಂಡ್ ಆಲ್ಸೋ ಇವಾಗ ಬರ್ತಾ ಇರೋ ಕೋರ್ಸಸ್ ಅಲ್ಲಿ ಈವನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ತುಂಬಾ ಚೆನ್ನಾಗಿದೆ. ಅದರಲ್ಲೂ ಕೂಡ ಸಾಫ್ಟ್ವೇರ್ಸ್ ಇದೆ. ಈವನ್ ಕೋರ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಅಂಡ್ ಸಿವಿಲ್ ಇಂಜಿನಿಯರಿಂಗ್, ಅದೆಲ್ಲ ಫ್ಯೂಚರ್ ಅಲ್ಲಿ ತುಂಬಾ ಅಡ್ವಾನ್ಸ್ ಇದೆ. ಅದಕ್ಕೋಸ್ಕರ ಆ ಕೋರ್ಸಸ್ ಕೂಡ ಹೋಗಿ ಅಂತ ಹೇಳ್ತಾ, ಈವನ್ ನೋಡಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿದ್ರೆ ಏರೋಸ್ಪೇಸ್ ಇಂಜಿನಿಯರಿಂಗ್ ಹೋಗ್ಬೋದು, ಆಟೋಮೊಬೈಲ್ಗೆ ಹೋಗ್ಬೋದು, ಆಟೋಮೊಬೈಲ್ ಸೆಕ್ಟರ್ಸ್ಗೆ ಹೋಗ್ಬೋದು, ಲೋಕೋಮೋಟಿವ್ಸ್ಗೆ ಹೋಗ್ಬೋದು, ಮೆರೈನ್ಗೆ ಹೋಗ್ಬೋದು, ಈವನ್ ಏರೋಸ್ಪೇಸ್ಗೆ ಹೋಗ್ಬೋದು. ಈ ತರ ಅಪ್ಲಿಕೇಶನ್ಸ್ ಇರೋದ್ರಿಂದ ಜನಕ್ಕೆ ಅದು ಗೊತ್ತಾಗ್ತಾ ಇಲ್ಲ. ಓನ್ಲಿ ದೇ ಆರ್ ಗೋಯಿಂಗ್ ಟು ಕಾನ್ಸಂಟ್ರೇಟ್ ಓನ್ಲಿ ಆನ್ IT ಫೀಲ್ಡ್ಸ್. ನನ್ನ ಹೆಸರು ಡಾಕ್ಟರ್ ರವೀಂದ್ರ ಸಾಗರ್ ಅಂತ, ಅಸೋಸಿಯೇಟ್ ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್, SSIT ತುಮಕೂರು. ನ್ಯೂಸ್ ಫಸ್ಟ್
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.